ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಕತೆ ಹೇಳ್ತಾ ಇದ್ದೀನಿ. ಅದು ಮೂರ್ತಿ. ಒಬ್ಬ ಶಿಲ್ಪಿ 3 ಕಲ್ಲುಗಳನ್ನು ತಂದನು, ಮೂರ್ತಿ ಮಾಡಿದಳು. ಶಿಲ್ಪಿ ಕೆತ್ತಲು ಏನನ್ನು ಬಯಸಿದನು. ಶಿಲ್ಪಿ ಕೆತ್ತಲು ಉಳಿ ಮತ್ತು ಸುತ್ತಿಗೆಯನ್ನು ಬಳಸ್ತಾರೆ ಎಲ್ಲರೂ ಮೂರ್ತಿ ಮಾಡೋದಕ್ಕೆ. ಒಂದೇ ಕಲ್ಲನ್ನು ತಗೊಂಡು ಶಿಲ್ಪಿ ಕೆತ್ತಲು ಶುರು ಮಾಡಿದಾಗ ಉಳಿ ಮತ್ತು ಸುತ್ತಿಗೆ ಪೇಟನ್ನು ಬಿತ್ತು ಒಂದೇ ಕಲ್ಲಿಗೆ. ಆ ಮೂರ್ತಿ ಏನಂತ ಹೇಳುತ್ತೆ ಗೊತ್ತಾ ಶಿಲ್ಪಿಗೆ? ಅಯ್ಯೋ ಶಿಲ್ಪಿಯೇ, ನನ್ನನ್ನು ಬಿಟ್ಟು ಬಿಡು, ನಾನು ನೀ ಕೊಡುವ ಏಟುಗಳನ್ನು ಸಹಿಸಲಾರೆ ಅಂತ ಹೇಳಿತು. ಆಮೇಲೆ ಬಿಟ್ಟ ಬೀಜಯಂತ್ರ. 2 ಕಲ್ಲು ಮುಕ್ಕಿದ್ವು. ಆ ಎಣ್ಣೆ ಕಲ್ಲನ್ನ ತಗೊಂಡು ಆ ಶಿಲ್ಪಿ ಉಳಿ ಮತ್ತು ಸುತ್ತಿಗೆಯಲ್ಲಿ ಕೆತ್ತಕ್ಕೆ ಶುರು ಮಾಡಿದ. ಆ ಶಿಲ್ಪಿ ಕೆತ್ತಲು ಶುರು ಮಾಡಿದಾಗ ಆ ಮೂರ್ತಿ ಏಟನ್ನು ಸಹಿಸ್ಕೊಳ್ಳಿಲ್ಲ. ಅದಕ್ಕೆ ಏನಂತ ಹೇಳಿತು ಗೊತ್ತಾ? ಅಯ್ಯೋ ಶಿಲ್ಪಿಯೇ, ನನ್ನನ್ನು ಬಿಟ್ಟು ಬಿಡು, ನೀ ಕೊಡುವ ಏಟುಗಳನ್ನು ನಾ ಸಹಿಸಲಾರೆ ಅಂತ ಹೇಳಿತು. ಇನ್ನು ಮಿಕ್ಕಿದ ಕಲ್ಲು ಒಂದೇ ಅಂತ ತಗೊಂಡು ಕೆತ್ತಲು ಶುರು ಮಾಡಿದ. ಆ 3ನೇ ಕಲ್ಲು ಎಲ್ಲ ಏಟುಗಳನ್ನು ಸಹಿಸಿಕೊಂಡು ಸುಂದರವಾದ ಮೂರ್ತಿ ಆಯಿತು. ಅದಕ್ಕೆ ಜನರು ಕಣ್ತುಂಬ ನೋಡಿ ಖುಷಿ ಪಟ್ಟರು. ಅದಕ್ಕೆ ಹೊಗಳಕ್ಕೆ ಶುರು ಮಾಡಿದ್ರು. ಮಿಕ್ಕಿದ 2 ಕಲ್ಲು, 1ನೇ ಕಲ್ಲು ಮತ್ತೆ 2 ಕಲ್ಲು, ಅದಕ್ಕೆ ಒಂದು ತೀರ್ಮಾನ ಮಾಡಿದ್ವು, ನಾವು ಕೂಡ ಸುಂದರವಾದ ಮೂರ್ತಿ ಆಗ್ಬೇಕಂತ. ಆಮೇಲೆ ಶಿಲ್ಪಿ ಹೋಗಿ ಕೇಳ್ಕೊಂಡು, ಅಯ್ಯೋ ಶಿಲ್ಪಿಯೇ, ನನ್ನನ್ನು ಸುಂದರವಾದ ಮೂರ್ತಿ ಮಾಡು ಅಂತ ಹೇಳಿತು. ಇದರ ಅರ್ಥ ಏನಂದ್ರೆ, ನಾವು ಏನೇನು ಕಷ್ಟ ಬರುತ್ತಲ್ಲ ಅನುಸರಿಸಿಕೊಂಡ್ರೆ ನಾವು ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.